ನಮಸ್ಕಾರ ಸ್ನೇಹಿತರೆ. ಜ್ಯೋತಿಷ್ಯ, ರಾಶಿ ಭವಿಷ್ಯ ಮತ್ತು ಆಧ್ಯಾತ್ಮಿಕ ಮಾಹಿತಿಗಾಗಿ ನಿಮ್ಮದೇ ಆದ ಚಾನಲ್ ರಾಶಿ ತತ್ವಕ್ಕೆ ಹಾರ್ದಿಕ ಸ್ವಾಗತ. ಇಂದಿನ ವಿಷಯ ತಮಗೆ ತಿಳಿಯುವುದರಂತೆ ಆವಳಿ ಎಂದರೆ ಆಕರಿಕೆ. ನೀವು ಗಮನಿಸಿದ್ದೀರಾ? ಯಾವಾಗಾದರೂ ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡುತ್ತಿದ್ದಾಗ ಅಥವಾ ಮನೆಯಲ್ಲಿ ದೇವರ ಮುಂದೆ ಕೂತು ಜಪ ಮಾಡುತ್ತಿರುವಾಗ ಹಂಟಾದ ಆಗಿ ದೊಡ್ಡವಾದ ಆವಳಿ ಬರುತ್ತದೆ. ಕೆಲವರಿಗೆ ಅದು ಒಂದೇ ಬಾರಿ ಅಲ್ಲ, ಮತ್ತೆ ಮತ್ತೆ ಬರುತ್ತಿರುತ್ತದೆ. ಏನಾದರೂ ಸೂಚಿಸುತ್ತಿದೆಯಾ ಅಥವಾ ಅದರ ಹಿಂದೆ ಏನಾದರೂ ರಹಸ್ಯ ಇದೆಯಾ? ಹೌದು, ಇದರ ಹಿಂದೆ ಒಂದು ಆಕಸ್ಮಿಕ ರಹಸ್ಯವಿದೆ. ಅದು ಏನೆಂದರೆ, ನಮ್ಮ ದೇಹದೊಳಗಿನ ನಕಾರಾತ್ಮಕ ಶಕ್ತಿ ಹೊರಗೆ ಹೋಗುತ್ತದೆ ಎಂದು ಹೇಳುತ್ತಾರೆ. ಅಂದರೆ ನೆಗೆಟಿವ್ ಎನರ್ಜಿ ಹೊರಗೆ ಹೋಗುತ್ತದೆ. ಪೂಜೆ ಸಮಯದಲ್ಲಿ ಮಂತ್ರಗಳು ಅಥವಾ ದೇವರ ಶಕ್ತಿ ನಮ್ಮ ಮನಸ್ಸಿನ ಮೇಲೆ ಕೇಳ ಮಾಡುತ್ತಿರುತ್ತದೆ. ಅದರಿಂದ ನಮ್ಮ ದೇಹದಲ್ಲಿ ಇದ್ದ ಕೆಟ್ಟ ಶಕ್ತಿ ಅಥವಾ ಅಶುದ್ಧ ಕಂಪನಗಳು ಹೊರಬರುವ ಪ್ರಕ್ರಿಯೆ ನಡೆಯಬಹುದು. ಆ ಸಮಯದಲ್ಲಿ ಆವಳಿ, ನಿದ್ದೆ ಅಥವಾ ದೇಹ ಭಾರಿಯಾಗಿರುವ ಅನುಭವ ಬರುತ್ತದೆ ಎಂದು ಕೆಲ ಜನರು ನಂಬಿದ್ದಾರೆ. ಹಳೆಯ ಕಾಲದ ಕೆಲವು ಕಥೆಗಳ ಪ್ರಕಾರ, ಯಾವಾಗಾದರೂ ವ್ಯಕ್ತಿಯ ಮನಸ್ಸಿನಲ್ಲಿ ಹೆಚ್ಚು ಒತ್ತಡ, ಪಾಪ ಭಾವನೆ ಅಥವಾ ಭಯ ಇದ್ದರೆ ದೇವರ ಮುಂದೆ ಕೂತಾಗ ಮನಸ್ಸು ಸಡಿಲಾಗುತ್ತದೆ. ಆ ಸಮಯದಲ್ಲಿ ದೇಹವು ಅದನ್ನು ಆವಳಿ ಮೂಲಕ ಬಿಡುಗಡೆ ಮಾಡುತ್ತದೆ ಎಂದು ಹೇಳುತ್ತಾರೆ. ಆದರೆ ಇಲ್ಲಿ ಒಂದು ದೊಡ್ಡ ಸತ್ಯನೇ ಇದೆ. ಆದ್ದರಿಂದ ಸತ್ಯ ಏನು ಗೊತ್ತಾ? ದೇವರ ಮುಂದೆ ಆವಳಿ ಬರುವುದು ಭಯಪಡಿಸುವ ವಿಷಯ ಅಲ್ಲ, ಅಥವಾ ಕೆಟ್ಟ ಸೂಚನೆ ಕೂಡ ಅಲ್ಲ. ಅದು ಬಹಳಷ್ಟು ಸಮಯ ದೇಹದ ಸಹಜ ಪ್ರತಿಕ್ರಿಯೆ ಮಾತ್ರ. ಆದರೆ ಒಂದು ವಿಚಾರ ಖಂಡಿತ ಸತ್ಯ: ದೇವಾಲಯದ ಶಾಂತಿ, ಮಂತ್ರಗಳು, ಧ್ವನಿ ಮತ್ತು ಪ್ರಾರ್ಥನೆಯ ಶಕ್ತಿ ನಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ. ಆ ಶಾಂತಿಯಲ್ಲಿಯೇ ನಮ್ಮ ದೇಹವು ತನ್ನದೇ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತದೆ. ಹೀಗೆ ಇನ್ನಷ್ಟು ಇಂತಹ ಆಕಸ್ಮಿಕ ವಿಷಯಗಳಿಗಾಗಿ ನಮ್ಮ ವಿಡಿಯೋವನ್ನು ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.